ಹೆಲೋ ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ನಮ್ಮನೇಲಿ ಇವತ್ತು ಫಿಶ್ ಮಾಡ್ತಾಯಿದ್ದಾರೆ. ಅದಕ್ಕೆ ಡ್ಯಾಡಿ ಹೋಗಿ ಬೆಳಗ್ಗೆನೆ ಫಿಶ್ ಎಲ್ಲ ತೊಗೊಂಡು ಬಂದರು. ಮಮ್ಮಿನ ಕೇಳಿ ಯಾವ ಫಿಶ್ ಬೇಕು ಅಂತ ಕೇಳಿ ಅದನ್ನು ತಗೊಂಡು ಬಂದರು. ಆ್ಯಂಡ್ ಇದನ್ನು ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಮ್ಮಿ ಅದಕ್ಕೆ ಫುಲ್ ಕಟ್ ಮಾಡಿದೆ. ಬರೀ ಕಂಪ್ಲೀಟ್ ಫಿಶ್ಶಿಗೆ ಬರೆ ಹಾಕ್ತಾಯಿದ್ದಾರೆ. ಒಂದೊಂದು ಸರ್ತಿ ನಾವು ಫಿಶ್ ತೊಗೊಂಡು ಬರ್ತೀವಲ್ವ, ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ತೊಗೊಂಡು ಬರ್ತೀವಿ, ಇಲ್ಲ ಮಮ್ಮಿನೇ ಕ್ಲೀನ್ ಮಾಡ್ತಾರೆ. ಇವಾಗ ಮಮ್ಮಿ ಇದಕ್ಕೆ ಏನು ಮಾಡಿದ್ದಾರೆ ಅಂತ ಅಂದರೆ, ಅದಕ್ಕೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿ ಫಸ್ಟೇ ಇದನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊತಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಚೆನ್ನಾಗಿ ಎಳಿಲಿ ಅಂತ ಅಂದ್ಬಿಟ್ಟು. ಆಮೇಲೆ ಫಿಶ್ ಫ್ರೈ ಮಾಡೋದಕ್ಕೆ ಫಿಶ್ ಮಸಾಲ, ಫ್ರೈ ಮಸಾಲ ಬಂದ್ಬಿಟ್ಟು ಮಮ್ಮಿನೇ ಪ್ರಿಪೇರ್ ಮಾಡಿ ಯಾವಾಗಲೂ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತಾರೆ. ಯಾವಾಗಾದ್ರೂ ಈ ಥರ ಫಿಶ್ ಫ್ರೈ ಮಾಡಬೇಕು, ಅದು ಮಸಾಲೆ ಬೇಕು ಅಂದರೆ ಇಮಿಡಿಯೇಟಾಗಿ ತೆಗೆದುಬಿಟ್ಟು ಅದನ್ನು ಅಪ್ಲೈ ಮಾಡ್ತಾರೆ ಫಿಶ್ಗೆ. ಫಿಶ್ ಫ್ರೈಗೆ ಏನು ಮಸಾಲ ಬೇಕು ಅದನ್ನ ಫಸ್ಟೇ ಪ್ರಿಪೇರ್ ಮಾಡಿ ಖಾರದ ಪುಡಿ, ಸ್ವಲ್ಪ ಎಗ್, ಆಮೇಲೆ ಹುಣ್ಸೆಹಣ್ಣು ರಸ ಅದೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಎಷ್ಟು ಬೇಕೋ ಫಸ್ಟೇ ಜಾಸ್ತಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಆಮೇಲೆ ಬೇಕಾದಾಗ ತೊಗೊಂಡು ಫಿಶ್ಗೆ ಅಪ್ಲೈ ಮಾಡಿ ಆಮೇಲೆ ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಟ್ಟು ಆಮೇಲೆ ಫ್ರೈ ಮಾಡ್ತಾರೆ. ಆಮೇಲೆ ಈ ಡ್ಯಾಡಿ ಮೊಳಿನೂ ತೊಗೊಂಡು ಬಂದಿದ್ದರು. ಇದು ನಾವು ಮೊಳಿ ಅಂತ ಕಪ್ಪೆ ಚಿಪ್ಪಿರತ್ತಲ್ವ, ಮೊಳಿ ಅಂತ ಹೇಳ್ತೀವಿ. ಇದು ನಮ್ಮ ಮಮ್ಮಿಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರನೇ ತೊಗೊಂಡು ಬಂದಿದ್ದರು. ಅದನ್ನೇನು ಈ ಥರ ಕಟ್ ಮಾಡ್ತಾರೆ. ಅದಕ್ಕೆ ಕತ್ತಿ ಕೂಡ ನಾವು ಊರಿಂದನೇ ತೊಗೊಂಡು ಬಂದಿದ್ದು, ಬಿಕಾಸ್ ಇಲ್ಲೆಲ್ಲ ಆ ಥರ ಕತ್ತಿ ಸಿಗಲ್ಲ. ಅಮ್ಮ ಕೂತ್ಕೊಂಡು ಅದನ್ನು ಕಟ್ ಮಾಡಿ ಎರಡು ಕಡೆನೂ ಇರುತ್ತೆ ಅದು ಮಾಂಸ. ಸೊ ಅದನ್ನು ಒಂದೇ ಚಿಪ್ಪಿಗೆ ಹಾಕ್ಕೊಂಡು ಇನ್ನೊಂದು ಚಿಪ್ಪನ್ನು ಬಿಸಾಕ್ಬಿಡ್ತಾರೆ. ಮಾಂಸ ಇರೋ ಚಿಪ್ಪನ್ನು ನಾವು ಇಟ್ಕೊತೀವಿ. ಸೊ ಇದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್